ಹಾಯ್ ಫ್ರೆಂಡ್ಸ್, ನಾನಿವತ್ತು ಹೆಸ್ರು ಕಾಳು ಸೊಪ್ಪು ನೀರು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋಗೆ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ಒಂದು ಕುಕ್ಕರ್ಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನಾನು ಹೆಸ್ರು ಕಾಳನ್ನ ಹಾಕ್ತಾಯಿದ್ದೀನಿ. ಸೊ ಹೆಸ್ರು ಕಾಳನ್ನ ಚೆನ್ನಾಗಿ ತೊಳ್ಕೊಂಡು, ಸೊ 1 ಗ್ಲಾಸ್ ಹೆಸ್ರು ಕಾಳಿಗೆ 2 ಗ್ಲಾಸಷ್ಟು ನೀರು, ನಾನು 1.5 ಗ್ಲಾಸ್ ಹೆಸ್ರು ಕಾಳು ಹಾಕಿದ್ದೀನಿ. ಹಾಗಾಗಿ ಸೊ 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪಾಕಿ ಲಿಡ್ ಕ್ಲೋಸ್ ಮಾಡಿ ಫಸ್ಟು 4 ವಿಷಿಲು ಕೂಗಿಸ್ಕೊಬೇಕು. ಓಕೆನಾ. ಸೊ ಇಲ್ಲಿ ನಾನು ಹೆಸ್ರು ಕಾಳನ್ನ ನೆನೆಸಿಟ್ಟು ತೊಗೊಂಡಿಲ್ಲ, ಸೊ ಡೈರೆಕ್ಟಾಗಿ ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಹೆಸ್ರು ಕಾಳನ್ನ. ಸೊ ಕುಕ್ಕರಿಗೆ ಇಟ್ಟು ಸೊ 4 ವಿಸಿಲು ಕೂಗಿಸ್ಕೊಬೇಕು. ಹೆಸ್ರು ಕಾಳು ದೇಹಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಈಗ ಬೇಸಿಗೆ, ಸೊ ಬಾಡಿನ ತಂಪಾಗಿ ಇಟ್ಕೊಬೇಕು. ಸೊ ತಂಪಾಗಿ ಇಟ್ಕೊಂಡಷ್ಟು ನಮಗೆ ಆರೋಗ್ಯಕರ ಚೆನ್ನಾಗಿರುತ್ತೆ. ಸೊ ನೋಡ್ತೀವಿ, ಕೂಗೋಕೆ ಇಟ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಸೈಡಿಗೆ 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಮತ್ತು ಒಂದು 10 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೀವು ಮೆಣಸಿನ್ಕಾಯಿನ ಖಾರಕ್ಕೆ ತಕ್ಕಂತೆ ತೊಗೊಳ್ಳಿ. ನಾನು ಖಾರ ಇಲ್ಲಿ ಜಾಸ್ತಿ ತಿನ್ನಲ್ಲ, ಸೊ ಹಾಗಾಗಿ ನಾನು ಖಾರಕ್ಕೆ 1 ಮೆಣಸಿನ್ಕಾಯಿ ಖಾರಕ್ಕೆ ಹಾಕ್ತೀನಿ, ಇನ್ನೊಂದು ಕಾಳು ಕೂಗಿಸ್ಕೊಂಡಿರ್ತೀನಲ್ವ, ಸೊ ಅದು ಒಗ್ಗರಣೆಗೆ ಹಾಕ್ಕೊತೀನಿ. ಸೊ ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ತೊಗೊಳ್ಳಿ. ಓಕೆನಾ. ಸೊ ನೋಡ್ತಾ ಇರ್ಬೋದು ನೀವು, ಒಂದು ಬೌಲಲ್ಲಿ ಹುಣಸೆಹಣ್ಣನ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು. ಸೊ ನೋಡ್ತಾ ಇರ್ಬೋದು ನೀವು, ಹುಣಸೆಹಣ್ಣನ್ನು ತೊಳೆದಿಟ್ಕೊಂಡಿದ್ದೆ ಅಲ್ವಾ. ಸೊ ಕುಕ್ಕರಲ್ಲಿ ಇರೋ ಕಾಳನ್ನ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಸೊ ರಸನೆಲ್ಲ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡು ಅದೇ ರಸನ ನಾನು ಹುಣಸೆಹಣ್ಣು ನೆನೆಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು 4 ವಿಷಲ್ ಕೂಗಿಸ್ಕೊಂಡಿದ್ದೆ. ಸೊ ಕಾಳು ಈ ಥರ ಬೆಂದಿದೆ. ಸೊ ಮೆಣಸಿನ್ಕಾಯಿನ ಹುರ್ಕೊಬೇಕು ಅಂತ ಹೇಳಿದ್ನಲ್ಲ, ಸೊ ನಾನಿಲ್ಲಿ ಚಿಕ್ಕದು ಇದರಲ್ಲಿ ಒಗ್ಗರಣೆ ಹಾಕೋದು ಅಂತೀವಿ ನಾವು, ಬಾಣಲಿ ಥರ, ಅದರಲ್ಲಿ ಹುರ್ಕೊತಾ ಇದ್ದೀನಿ. ಸೊ ಒಂದು ಮಿಕ್ಸಿ ಜಾರಿಗೆ ಒಂದು ಮೆಣಸಿನ್ಕಾಯಿ, ಒಂದು 5ರಿಂದ 10 ಸೊ ಬೆಳ್ಳುಳ್ಳಿ, ನೆಕ್ಸ್ಟು ಕೂಗಿಸ್ಕೊಂಡಿದ್ನಲ್ಲ ಕಾಳು ನಾನು, ಸೊ ಅದನ್ನು ಕಾಳನ್ನ ಸ್ವಲ್ಪ ಒಂದು 4ರಿಂದ 5 ಸ್ಪೂನಷ್ಟು ಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೊ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು. ಜಾಸ್ತಿ ನುಣ್ಣಗೆ ಮಾಡೋದೇನಿಲ್ಲ, ತರಿ ರುಬ್ಕೊಂಡ್ರೂ ಸಾಕು. ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಬಿಸಿ ಇದೆ ಕಾಳು. ಸೊ ಬಿಸಿನ ರುಬ್ಬಕ್ಕೆ ಹೋಗಬೇಡಿ ಮಿಕ್ಸಿಗೆ. ನಾನಿಲ್ಲಿ ಆರಿಟ್ಟು ರುಬ್ಬಿದ್ದೀನಿ. ಸೊ ಆರಿಟ್ಟಿರೋದನ್ನು ತೋರಿಸಿಲ್ಲ, ಅದು ಬಿಸಿನ ಜಸ್ಟ್ ಹಾಕ್ಕೊತಾ ಇರೋದು ಮಾತ್ರ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಸೊ ನೋಡಿ, ಈಗ ಆರಿದ್ದಾದಮೇಲೆ ನಾನು ರುಬ್ತಾ ಇದ್ದೀನಿ. ಒಂದು 5ರಿಂದ 6 ಸ್ಪೂನಷ್ಟು ಕಾಳನ್ನ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ. ಸೊ ಅದನ್ನು ಜಸ್ಟು ರುಬ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ತರ್ತರಿಯಾಗಿ ರುಬ್ಕೊಳ್ಳಿ. ತುಂಬ ಏನು ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ. ತರ್ತರಿಯಾಗಿ ರುಬ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇಲ್ಲಿ ನೀರು ಹಾಕ್ದಂಗೆ ರುಬ್ಬಿದ್ದೀನಿ. ಸೊ ನೀರು ಹಾಕ್ದಂಗೆ ರುಬ್ಬಿದ್ರೆ ಈ ಥರ ಆಯಿತು. ಸೊ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ, ಬಟ್ ಅದೇ ನೀವು ಏನು ಸೋಸ್ಕೊಂಡಿದ್ರಲ್ಲ, ಅಂದರೆ ಬಸ್ಕೊಂಡಿದ್ರಲ್ಲ ನೀರು, ಸೊ ಅದನ್ನೇ ಹಾಕ್ಕೊಳ್ಳಿ ನೀರನ್ನ. ನೋಡಿ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಅದನ್ನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ಈ ಥರ ತರ್ತರಿಯಾಗಿ ರುಬ್ಕೊಬೋದು. ಅಮ್ಮ ಹಿಂದಿನ ಕಾಲದಲ್ಲೆಲ್ಲ ಸೊ ಕೈಯಲ್ಲೇ ಕಿವುಚೋರು. ಈ ಥರ ನನಗೆ ಕೈಯಲ್ಲಿ ಕಿವುಚೋಕ್ಕಾಗಲ್ಲ ಅಂತ ಮಿಕ್ಸಿಲಿ ಹಾಕಿದ್ದೀನಿ. ನೀವು ಬೇಕು ಅಂದರೆ ಕೈಯಲ್ಲಾದರೂ ಕಿವುಚ್ಕೊಬೋದು, ಇಲ್ಲ ಮಿಕ್ಸಿಗೆ ಹಾಕ್ಕೊಬೋದು. ಸೊ ನೋಡ್ಬೋದು, ಹುಣಸೆಹಣ್ಣು ನೆನೆಸಿಟ್ಟಿದ್ದೆ ಅಲ್ವಾ. ಸೊ ಹುಣಸೆಹಣ್ಣನ್ನು ನೀಟಾಗಿ ಸೊ ರಸ ಎಲ್ಲ ಹುಣಸೆಹಣ್ಣು ರಸನ ತೆಗಿತಾ ಇದ್ದೀನಿ. ಸೊ ತೆಗ್ದಿದ್ದಾದಮೇಲೆ ನೋಡ್ಬೋದು ನೀವಿಲ್ಲಿ, ಸೊ ಈ ಥರ ಹುಣಸೆಹಣ್ಣಿನ ರಸ ಇಷ್ಟು ಸಿಕ್ಕಿದೆ. ಆ ಹುಣಸೆಹಣ್ಣಿನ ರಸಕ್ಕೆ ನಾನೀಗ ರುಬ್ಬಿದ್ನಲ್ವಾ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಮಿಕ್ಸಿ ಜಾರಿಂದ ರುಬ್ಬಿರೋದೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ಹುಣಸೆಹಣ್ಣಿನ ರಸಕ್ಕೆ ಮಿಕ್ಸ್ ಮಾಡೋದು ಅಷ್ಟೇ. ಸೊ ಉಪ್ಪು ಆಲ್ರೆಡಿ ಹಾಕಿದ್ದೀನಿ ನಾನು, ಅಂದರೆ ಕಾಳಿ ಕೂಗ್ಸೋವಾಗ ಹಾಕಿದ್ದೆ ಅಲ್ವಾ. ಸೊ ಈಗ ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಬೇಡ ಆಗಿದೆ ಉಪ್ಪು ಅಂದರೆ ಸಾಕು. ನೆಕ್ಸ್ಟು ಬಿಸಿ ಇಲ್ಲ ಅಂದರೆ ನೀರು ಆರಿರುತ್ತಲ್ವ, ಅಂದರೆ ನೀರು ಹಾರಿರುತ್ತಲ್ವ. ಸೊ ಹಾಗಾಗಿ ಬೇಕು ಅಂದರೆ ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಬೋದು, ಇಲ್ಲ ಪರವಾಗಿಲ್ಲ ಅಂದರೆ ಹಾಗೇ ತಿನ್ಕೊಬೋದು. ನೋಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಸೊ ನೋಡ್ಬೋದು ಈ ತಿಕ್ನೆಸ್ಸಲ್ಲಿ ಸಾಂಬಾರಿದೆ. ಸೊ ಮುದ್ದೆಗಾಗಲಿ ಅಥವಾ ಅನ್ನದ ಜೊತೆ ಆಗಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೆಕ್ಸ್ಟು ಕಾಳಿತ್ತಲ್ವ, ಆ ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ,
ಕರಿಬೇವು ಮತ್ತು ಒಂದು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಮೊದಲಿಗೆ ಬಾಣಲಿ ಬಿಸಿ ಆಗಿದ ತಕ್ಷಣ ಎಣ್ಣೆ ಹಾಕಿ ಸಾಸಿವೆ ಚಿಟಪಟ ಅಂದಿದ ತಕ್ಷಣ ಸೊ ಈ ಈರುಳ್ಳಿ ಹಾಕಿ, ನಾನಿಲ್ಲಿ ದಪ್ಪ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿರೋದು. ಸೊ ದಪ್ಪ ಈರುಳ್ಳಿ ಒಂದಾದರೆ ಸಾಕು ನಾನು ತೊಗೊಂಡಿರೋ ಕ್ವಾಂಟಿಟಿಗೆ. ನೋಡಿ ಇಲ್ಲಿ ಕರಿಬೇವು ಹಾಕಿ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ, ಸ್ಕಿಪ್ ಆಗಿದೆ, ಕ್ಷಮಿಸಿ. ನೋಡ್ತಾ ಇರ್ಬೋದು. ಸೊ ಗೋಲ್ಡನಿಶ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಈಗ ಗೋಲ್ಡನ್ ಕಲರ್ ಬಂತು ಆನಿಯನ್ನು. ಸೊ ಈಗ ಕಾಳನ್ನ ಹಾಕ್ಕೊಳ್ಳಿ, ಏನು ಬೇಯಿಸ್ಕೊಂಡಿರ್ತೀವಲ್ಲ ಆ ಕಾಳನ್ನ. ನೋಡಿ ಕಾಳನ್ನ ಹಾಕಿ ಒಂದೆರಡು ಸರಿ ಹಿಂಗೆ ಅಲ್ಲಾಡಿಸಿದ್ರೆ ಸೊ ರೆಡಿ ಆಯಿತು ಪಲ್ಯ. ಇದು ಪಲ್ಯ ಥರ ಆಗುತ್ತೆ. ಇದ್ರ ಮೇಲೆ ಇದಕ್ಕೆ ನೀವು ಬೇಕು ಅಂದರೆ ಕೊಬ್ಬರಿ ತುರಿನ ಹಾಕ್ಕೊಬೋದು. ಸೊ ಲಾಸ್ಟಲ್ಲಿ ನೋಡ್ತಾ ಇರ್ಬೋದು, ಹಿಂಗೆ ತಿರುತ್ತಾ ಇದ್ದರೆ ನೋಡಿ ನಾನು ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ದೀನಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದರ್ವೈಸ್ ನೋ ಪ್ರಾಬ್ಲಮ್. ಸೊ ನಾನು ಕೊಬ್ಬರಿ ತುರಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಸೊ ಕೊಬ್ಬರಿ ತುರಿ ಹಾಕಿ 2 ಸರಿ ತಿರುಗಿಸಿದ್ರೆ ಪಲ್ಯ ರೆಡಿ ಆಯಿತು. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.